ಓಕೆ, ಈ ಬಗ್ಗೆ ಮಾತನಾಡೋದಕ್ಕೆ ಕಾಂಗ್ರೆಸ್ನ ಮುಖಂಡ ಶ್ರೀನಿವಾಸ್ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. 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 ಏನು ಸರ್, ಇವಾಗ ಭಾರಿ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಆಗ್ತಾ ಇದೆ ದೆಹಲಿನಲ್ಲಿ. ಈಗ ಈ ದೇಶದಲ್ಲಿ ವಿದ್ಯಾರ್ಥಿಗಳ ಏನು ಧ್ವನಿ ಇಡೀ ದೇಶದಾದ್ಯಂತ ಪೇಪರ್ ಲೀಕ್ ವಿಚಾರವಾಗಿ ಸತತವಾಗಿ ಕಳೆದ 2-3 ತಿಂಗಳಿಂದ ಏನು ಸತತವಾಗಿ ರಸ್ತೆಯಲ್ಲಿ ಹೋರಾಟಗಳಾಗಿ ಕಡಿಮೆ ಅಂದ್ರೆ ಒಂದು 22 ಜನ ತಮ್ಮ ಪ್ರಾಣವನ್ನ ಸೂಸೈಡ್ ಆತ್ಮಹತ್ಯೆಯ ಮುಖಾಂತರ ಈ ಎಜುಕೇಶನ್ ಸಿಸ್ಟಮ್ ಹಾಳು ಮಾಡಿರುವಂತ ಕೇಂದ್ರ ಸರ್ಕಾರದ ವಿರುದ್ಧ ಧ್ವನಿ ಎತ್ತಿದ್ದಕ್ಕೆ ಸರ್ಕಾರಕ್ಕೆ ಮಾನ ಮರ್ಯಾದೆ ಅನ್ನೋದು ಒಂದು ಚೂರು ಇಲ್ಲ. ಒಂದು ಸಣ್ಣ ವಿಚಾರವಾಗಿ ಎಲ್ಲೂ ಸಹ ಅದ್ರ ಬಗ್ಗೆ ಮೂರ್ಖ ಮಂತ್ರಿ, ಶಿಕ್ಷಣ ಮಂತ್ರಿಯನ್ನ ಉಳಿಸ್ಕೊಳ್ಳೋದಿಕ್ಕೆ ಯಾಕೆ ಅಂದ್ರೆ ಅವ್ರನ್ನ ತೆಗೀತಾ ಇಲ್ಲ ಅಂದ್ರೆ ಈ ಪೇಪರ್ ಲೀಕ್ ಅಲ್ಲಿ ಎಲ್ಲಾ ಬಿಜೆಪಿ ನಾಯಕರುಗಳು RSS ಗಿರಾಕಿಗಳಿಗೆ ಪೇಪರ್ ಸಿಕ್ಕಿರೋದ್ರಿಂದ ಸೊ ಅವನನ್ನ ಉಳಿಸ್ಕೊಳ್ಳೋದಿಕ್ಕೆ ಇಷ್ಟೆಲ್ಲ ಒಂದು ವ್ಯವಸ್ಥೆಯನ್ನೇ ಅವರು ಸೈಡ್ ಲೈನ್ ಮಾಡೋದಿಕ್ಕೋಸ್ಕರ ಯಾವ ಪರಿಸ್ಥಿತಿ ಆಯ್ತು ಅನ್ನೋದನ್ನ ತಾವೆಲ್ಲ ನೋಡಿದಿರಿ. ಸೊ ಈ ಸರ್ಕಾರಕ್ಕೆ ನಿಜವಾಗ್ಲೂ ಮಾನ ಮರ್ಯಾದೆ ಇತ್ತು ಅಂದ್ರೆ ಇವತ್ಗೂನು ಅವರ ಏನು ಬೇಡಿಕೆ ಏನು, ವಿದ್ಯಾರ್ಥಿಗಳಾಗ್ಲಿ ಎಲ್ಲಾ ಪಾರ್ಟಿಯಿಂದ ಬೇಡಿಕೆ ಏನು, ಆ ಶಿಕ್ಷಣ ಮಂತ್ರಿಯನ್ನ ವಜಾ ಮಾಡ್ಬೇಕು, ಈ ಹಿಂದೆ ಯಾರಿದ್ದಾರೆ ಅವ್ರಿಗೆ ಸರಿಯಾದ ಶಿಕ್ಷೆ ಆಗ್ಬೇಕು ಅಂತ ಕೇಳ್ತಾ ಇದಾರೆ. ಮತ್ತೇನು NTA ಇದೆ, NTA ಅದನ್ನ 89 ಬಾರಿ ಪೇಪರ್ ಲೀಕ್ ಆಗಿದೆ. ಇಷ್ಟೆಲ್ಲ ಆದ್ರೆ ಒಂದ್ ಪೇಪರ್ ಎಕ್ಸಾಮ್ ಮಾಡೋದಿಕ್ಕೆ ಚಾಪರ್ ಅಲ್ಲಿ ತಗೊಂಡೋಗ್ತಾರೆ. ಹೌದು, ಅದೇ ಪುಲ್ವಾಮಾ ಅಟ್ಯಾಕ್ ಆದಾಗ ಆ ಸೈನಿಕರಿಗೆ ಚಾಪರ್ ಅಲ್ಲಿ ಕಳ್ಸಿದ್ರೆ ಅವತ್ತು ನಮ್ಮ ಸೈನಿಕರು ಉಳಿತಾ ಇದ್ರು, ಅವರಿಗೆ ಚಾಪರ್ ಇಲ್ಲ. ಎಕ್ಸಾಮ್ ಮಾಡೋ ಪರಿಸ್ಥಿತಿ ಚಾಪರ್ ಅಲ್ಲಿ ತಗೊಂಡೋಗಿ ಆರ್ಮಿನ ಎಕ್ಸಾಮ್ ಮಾಡೋದಿಕ್ ಬಳಸ್ತಾವ್ರೆ ಅಂದ್ರೆ ನಮ್ಮ ದೇಶದ ಎಜುಕೇಶನ್ ಸಿಸ್ಟಮ್ ನ ಪರಿಸ್ಥಿತಿ ಯಾವ ಮಟ್ಟಕ್ಕೆ ಬಂದಿದೆ, ICU ಅಲ್ಲಿ ಇದೆ. ಇವರು ಮಾತಾಡಕ್ಕೆ ಕರ್ನಾಟಕದಿಂದ ಇಷ್ಟೆಲ್ಲ ಬೇರೆ ಯಾವ್ದಾದ್ರು ಫಸ್ಟ್ ಕೋಮುವಾದದ ಬಣ್ಣ ಎಳೆಯೋದು, ಹಿಂದೂ ಮುಸ್ಲಿಂ ಪಾಕಿಸ್ತಾನ ಅನ್ನೋ ಗಿರಾಕಿಗಳು ಇಡೀ ದೇಶದ ವಿದ್ಯಾರ್ಥಿಗಳಿಗೆ, ಕರ್ನಾಟಕ ರಾಜ್ಯದ ವಿದ್ಯಾರ್ಥಿಗಳಿಗೆ ಎಲ್ಲಾರ್ಗೂ ಅನ್ಯಾಯ ಆಗಿದೆ. ಒಬ್ರು ಯಾರ ಮಾತಾಡಿದಾರ ಇವ್ರ MP ಗಳು? ಹೌದು. ತೇಜಸ್ವಿ ಸೂರ್ಯ ಯಾವ್ದಾರ ಮಾತಾಡಿದ್ರ? ಮಾತೆತ್ತಿದ್ರೆ ಮೆಟ್ರೋ ಅಂತೆ ಅದಂತೆ ಇದಂತೆ ಅಂತ ಬಂದು ಒಂದು ಮಾತಾಡೋದು ಬಿಟ್ರೆ ಯಾವ ತರ ಧ್ವನಿ ಎತ್ತಿದಾರ? ಬರೀ ವಾಟ್ಸಪ್ ಯೂನಿವರ್ಸಿಟಿಲಿ ಏನ್ ಬರುತ್ತೆ ಆ ಸುಳ್ಳನ್ನ ಜನರಿಗೆ ತಲುಪಿಸೋದು ಬಿಟ್ರೆ ಯಾವ್ದಾರ ವಿಚಾರವಾಗಿ ನಿಜವಾಗ್ಲೂ ವಿದ್ಯಾರ್ಥಿಗಳಾಗ್ಬೋದು, ಕರ್ನಾಟಕ ರಾಜ್ಯಕ್ಕೆ ಈಗ ಬರ ಇದೆ, GST ದುಡ್ಡು ಬರ್ಬೇಕು, ವಿದ್ಯಾರ್ಥಿಗಳಿಗೆ ಉದ್ಯೋಗದ್ದಾಗಿರ್ಬೋದು, ರೈತರ ಪರ ಆಗ್ಲಿ ಯಾವ ತರ ಮಾತಾಡ್ತಾರ ಇವರು? ಯಾವತ್ತೂ ಮಾತಾಡಲ್ಲ. ಇವ್ರಿಗೇನಪ್ಪಾ ಅಂದ್ರೆ ಇವ್ರದ್ದು ಅಂಗಡಿ ನಡಿಬೇಕು ಅನ್ನೋದು ಬಿಟ್ರೆ ಬೇರೆ ಇನ್ಯಾವುದೇ ರೀತಿಯಾದಂತ ಉದ್ದೇಶ ಇಲ್ಲ. ಈ ದೇಶದ ವಿದ್ಯಾರ್ಥಿಗಳು ಯೂನಿವರ್ಸಿಟಿಗೆ ಹೋಗ್ಬಾರ್ದು ಯಾರುನು. ಇವ್ರದ್ದು ವಾಟ್ಸಪ್ ಯೂನಿವರ್ಸಿಟಿಗೆ ಬರ್ಬೇಕು, ಇವ್ರದ್ದು ಉದ್ದೇಶ. ಓಕೆ, ಈಗ ಒಂದು ಇಷ್ಟು ದೊಡ್ಡ ಮಟ್ಟದ ಹೋರಾಟವನ್ನ ಕೇಂದ್ರ ಸರ್ಕಾರ ಮನಸ್ಸು ಮಾಡಿದ್ರೆ ತಡೆಗಟ್ಟಬಹುದಾಗಿತ್ತು. 20 ದಿವಸದಿಂದ ವಾಂಗ್ಚುಕ್ ಅವರು ಕೂತಿದ್ರು ಉಪವಾಸ, ಒಂದು ಮಾತುಕತೆ ಆಡೋದು, ಸಮಾಧಾನ ಮಾಡೋದು, ಜವಾಬ್ದಾರಿ ಹೊತ್ಕೊಳ್ಳೋದು ಏನೂ ಮಾಡ್ಲಿಲ್ಲ ಅಂತ. ಯಾಕೆ ಅಂದ್ರೆ ಇವ್ರದ್ದು ಇದು ಹಿಟ್ಲರ್ ಸರ್ಕಾರ ಒಂದು ಅವಾಗ ಏನು ಬ್ರಿಟಿಷರು ಈ ದೇಶದಲ್ಲಿ ವರ್ತನೆ ಮಾಡ್ತಾ ಇದ್ರು ಭಾರತೀಯರ ಮೇಲೆ, ಅದೇ ಸಿಸ್ಟಮ್ ಇವ್ರದ್ದು. ಇವತ್ತವರೆಗೂ ತಾವು ನೋಡ್ಕೊಂಡ್ ಬಂದಿದ್ದೀರಾ. ಭಯ ಪಡಿಸೋದು, ಎದುರಿಸೋದು, ಇಡೀ ದೇಶನ ಭಯದಲ್ಲಿಡೋದು ಇದೇ ಇವ್ರದ್ದು. ಯಾವತ್ತು ಈ ಪ್ರಜಾಪ್ರಭುತ್ವದಲ್ಲಿ ಯಾರೇ ಒಬ್ಬ ಧ್ವನಿ ಎತ್ತಿದ್ರೆ ಅವರ ಮಾತನ್ನ ಆಲಿಸೋಕೆ ಇವ್ರಿಗೆ ಪರಿಜ್ಞಾನ ಇಲ್ದಿರಂಥದ್ದು. ಈ ದೇಶದ ಭವಿಷ್ಯದ ವಿದ್ಯಾರ್ಥಿಗಳು ಏನು ಇಂಜಿನಿಯರ್ ಆಗ್ಬೇಕು ಅಂತ ಹೇಳಿ, ಡಾಕ್ಟರ್ ಆಗ್ಬೇಕು ಅಂತ ಕನ್ಸು ಹೊತ್ಕೊಂಡು ತಂದೆ ತಾಯಿಗಳು ಹಗ್ಲು ರಾತ್ರಿ ಮಕ್ಳನ್ನ ಓದಿಸಿ ಇವ್ರಿಗೆ ಇಷ್ಟ ಬಂದಂಗೆ ಪೇಪರ್ನ ವಾಟ್ಸಪ್ ಟೆಲಿಗ್ರಾಮ್ ಅಲ್ಲಿ ಕಳ್ಸ್ಕೊಂಡು 1,000 ರೂಪಾಯಿಗೆ 500 ರೂಪಾಯಿಗೆಲ್ಲ ಮಾರ್ಕೊಂಡು ಈ ದೇಶದ ಎಜುಕೇಶನ್ ನ ಇಡೀ ಪ್ರಪಂಚದ ಮಟ್ಟದಲ್ಲಿ ಇಷ್ಟು ಮಟ್ಟಿಗೆ ಎಜುಕೇಶನ್ ವಿಚಾರವಾಗಿ ಯಾವತ್ತೂ ವಿರೋಧ ವ್ಯಕ್ತ ಆಗಿರ್ಲಿಲ್ಲ. ಎಲ್ಲಾರು ಹಾಸ್ಯ ಪದ ಮಾಡ್ಕೊಂಡಿದ್ದಾರೆ. ಭಾರತ ದೇಶ ಅಂದ್ರೆ ಇಂಜಿನಿಯರ್, ಡಾಕ್ಟ್ರು ಇವ್ರನ್ನ ಕರ್ಸ್ರಿ ಅಂತ ಹೊರದೇಶಗಳಿಂದ ರಿಕ್ವೆಸ್ಟ್ ಮಾಡೋರು. ಥ್ಯಾಂಕ್ ಯು ಶ್ರೀನಿವಾಸ್ ಅವರೇ, ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ್ದಕ್ಕೆ ಧನ್ಯವಾದ.
ಒಟ್ಟಾರೆ ಕೇಂದ್ರ ಸರ್ಕಾರದ ನಡವಳಿಕೆನೇ ಇಷ್ಟೆಲ್ಲ ದೊಡ್ಡ ಹೋರಾಟಕ್ಕೆ ಕಾರಣ. ಇದು ಅವರು ಅವಾಯ್ಡ್ ಮಾಡಬಹುದಾಗಿತ್ತು, ಮಾಡಿಲ್ಲ.